ಹೋದ ಸತಿ ಮಳೆಗಾಲದ ಟೈಮಲ್ಲಿ ಬಂದು ನಾವು ಮತ್ತು ಶಾರದಕ್ಕ ಅವರು ಕೂಡ ಬಂದು ಭೇಟಿ ಮಾಡಿದ್ವಿ, ಇಂಜಿನಿಯರ್ಸ್ ಎಲ್ಲ. ಆ ಟೈಮಲ್ಲಿ ಎಲ್ಲ ನೀರೆಲ್ಲ ತುಂಬ ಪೋಲ್ ಆಗೋದು. ಮುಂದೆನೂ ಕೂಡ ಇದು ಸ್ವಲ್ಪ ಹಿಂಗೆ ಬಿಟ್ಟರೆ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗಿ ಮತ್ತು ಈ ಡ್ಯಾಮಿಗೆ, ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ದೇವರಾಜ ಅರಸು ಅವ್ರ ಟೈಮಲ್ಲಿ ಇದು ಕಟ್ಟಿರ್ತಕ್ಕಂಥ ಡ್ಯಾಮು ಸುಮಾರು 40 ವರ್ಷ ಆಯಿತು, 45 ವರ್ಷ ಆಗ್ತಾ ಬಂತು. ಸೊ 45 ವರ್ಷದ ಹಿಂದೆ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಡ್ಯಾಮೇಜಸ್ಸು ಇದೆಲ್ಲ ಇರ್ತದೆ. ಈ ಕಡೆ ಭಾಗದಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಶಾರದಕ್ಕವ್ರು ಭಾಳ ಪರ್ಟಿಕ್ಯುಲರ್ ಇದ್ದು, ಮತ್ತು ಈ ಕಡೆ ಭಾಗದ ಜನರು ಕೂಡ ಭಾಳ ಈ ಕಡೆ ರಿಪೇರ್ಸು ಇದೆಲ್ಲ ನಾವು ಎಲ್ಲರೂ ಮುಖಂಡರು ಎಲ್ಲ ಬಂದು ನೋಡಿದಾಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ತಗೊಂಡು, ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಹೋದಾಗ ಅವರು ಕೂಡ ಇಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಕೇನನಿಂದ ಬೇಗ ಇದನ್ನ, ಮತ್ತು ಇದ್ರ ಜೊತೆಗೆ ಇನ್ನೊಂದು ಹಾಯೋಳೆ, ಇವೆರಡನ್ನು ಕೂಡ ಸೇರಿ 3 ಕೋಟಿ ಮತ್ತು ಅದು 2 ಕೋಟಿ, ಟೋಟಲ್ 6 ಕೋಟಿ 6 ಕೋಟಿ ಪ್ಲಸ್ ಒಂದು PWD ಕೂಡ ಒಂದು ಗುದ್ಲಿ ಪೂಜೆ ಒಂದು ಬ್ಯಾಲೆನ್ಸ್ ಇತ್ತು. ಅದು ಸ್ವಲ್ಪ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಸುಮಾರು ಅವೆಲ್ಲದೂ ಸೇರಿ ಗ್ರಾಮಾಂತರ ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥದ್ದನ್ನು, ಮತ್ತು ಐಹೊಳೆಯಲ್ಲೂ ಕೂಡ ಏನೋ ಒಂದು ಸ್ಮಾಲ್ ಕರೆಕ್ಷನ್ ಹೇಳಿದ್ದಾರೆ, ಅದನ್ನು ಮಾಡಿಸ್ಕೊಡ್ತೀನಿ ಅಂತೇನೆ. ಅಂದರೆ ಆಟೋಮ್ಯಾಟಿಕ್ ಆಗಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ಅದನ್ನು ಅಧಿಕಾರಿಗಳಿಗೆ ಹೇಳಿ, ಸ್ವಲ್ಪ ಎಕ್ಸಸ್ ಫಂಡ್ ಬೇಕಾಗುತ್ತೆ, ಸರ್ಕಾರದಿಂದ ಕೊಡೋದಕ್ಕೆ ಏನು ತೊಂದರೆ ಆಗಲ್ಲ, ಆಗಬೇಕು ಇಂಥದ್ದೆಲ್ಲ ಈ ಕಡೆ ಭಾಗದ್ದು ವಿಚಾರ ಚೆನ್ನಾಗಬೇಕು. ಮತ್ತು ಇದ್ರ ಜೊತೆಗೆ ಈ ಕಡೆ ಭಾಗದಲ್ಲಿ ಶರಾವತಿ ಸಂತ್ರಸ್ತರು ಜಾಸ್ತಿ, ಇದು ತುಂಬ ವರ್ಷದಿಂದ ಹಾಗೆ ಬ್ಯಾಲೆನ್ಸ್ ಉಳಿದಿದೆ. ಮೊನ್ನೆನೂ ಕೂಡ ಚೀಫ್ ಸೆಕ್ರೆಟರಿ ಅವರ ಒಂದು ಅಧ್ಯಕ್ಷದ ನೇತೃತ್ವದಲ್ಲಿ DC ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು ಎಲ್ಲದಕ್ಕೂ ಶಾರದಕ್ಕವ್ರಿಗೂ ಕೂಡ ಅದನ್ನ ಬ್ರೀಫ್ ಮಾಡಿದೆ. ಸುಪ್ರೀಂ ಕೋರ್ಟೇ ನಮಗೆ ಡೈರೆಕ್ಷನ್ಸ್ ಕೊಟ್ಟಿದೆ ಯಾರ್ಯಾರು, ಯಾಕೆಂದರೆ ಫಸ್ಟ್ ನಮಗೆ ಅವ್ರಿಗೆ ಕೈಗೆ ಸಿಕ್ಕಿರೋದು 4-5 ಸಾವಿರ ಎಕರೆ ಬಂದಿರುತ್ತೆ. ಬಟ್ ಇಲ್ಲಿ ಎಕ್ಸ್ಟೆಂಟ್ ಜಾಸ್ತಿ ಇರುತ್ತೆ, 9-10 ಸಾವಿರ ಎಕರೆ ಇರ್ಬೋದು, ನಂಗೆ ಗೊತ್ತಿಲ್ಲ ಅದು ಎಕ್ಸಾಕ್ಟ್ಲಿ. ಸೊ ಅದನ್ನೆಲ್ಲದನ್ನು ಸರ್ವೆ ಮಾಡಿ ಯಾರ್ಯಾರಲ್ಲಿದ್ದಾರೆ ಫಿಸಿಕಲಿ ನೋಡಿ ಅದನ್ನು ಅವರಿಗೆ ಹಕ್ಕನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟು ಕೂಡ ನಮಗೆ ಸ್ಪಂದನೆ ಮಾಡಿರೋದ್ರಿಂದ, ಸೆಂಟ್ರಲ್ ಗೌರ್ಮೆಂಟರು ಕೂಡ ಅದಕ್ಕೆ ಸಹಕಾರ ಕೊಡೋದ್ರಿಂದ ಅದನ್ನು ಪ್ರಕ್ರಿಯೆಯನ್ನು ಭಾಳ ಫಾಸ್ಟಾಗಿ ಮಾಡಬೇಕು. ಅದಕ್ಕೆ ಸ್ಟಾಫ್ ಕೊರತೆ ಇರ್ತದೆ. ಸ್ಟಾಫ್ ಸಪ್ರೇಟಾಗಿ ಇದಕ್ಕೆ ಸೆಕ್ರೆಟರಿ ಅವರು ನಾವು ಅದನ್ನೆಲ್ಲ ಸರಿ ಮಾಡಿಕೊಡ್ತೀವಿ ಅಂದು ನಾನು ಕೂಡ ಒಂದು 3 ಸತಿ ಅವ್ರ ಜೊತೆಗೆ ಪರ್ಸ್ನಲ್ ಆಗಿ, ಮತ್ತು 2 ಸತಿ ಸಭೆ ಟೈಮ್ ಏನು ವಿಧಾನಸಭೆ ನಡೀತಾ ಆ ಟೈಮಲ್ಲಿ ಕೂಡ ಅವರಿಗೆ ಮಾತಾಡಿದ್ದೀನಿ. ಈಗ ಒಂದು ಹಂತಕ್ಕೆ ಬಂದಿದೆ. ಐ ಹ್ಯಾವ್ ಕಾನ್ಫಿಡೆನ್ಸ್, ಇವಾಗೆಲ್ಲ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಕೋರ್ಟ್ಗಳು ಕೂಡ ಮುಂದೆ ಬಂದಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟು ಬಂದಿದೆ, ಸ್ಟೇಟ್ ಗೌರ್ಮೆಂಟ್ ನಮ್ಮ ಕೆಲಸ ಏನಿದೆ ಅದು ನಾವಾಗಲೇ ತ್ವರಿತ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು, ಅವರಿಗೆ ಏನು ಜಸ್ಟಿಸ್ ಕೊಡಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು, ಅವ್ರಿಗೆ ಬದುಕಿಗೆ ಒಂದು ವಿಶ್ವಾಸವನ್ನು ಕೊಡಬೇಕು. ಅದನ್ನು ಮಾನ್ಯ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಬಂದು ಏನು ಮಾತು ಕೊಟ್ಟಿದ್ರು ಅದನ್ನು ಸರ್ಕಾರದಿಂದ ನಾವು ಮಾಡ್ತೀವಿ. ಎಲ್ಲರ ಸಹಕಾರ ಬೇಕು ಅದಕ್ಕೆ. ಅದೇನು SSLC ಎಕ್ಸಾಮ್ ಏನು ತೊಂದರೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಒಳ್ಳೇದು. ಯಾಕೆಂದರೆ ಪಾಪ ಎಕ್ಸಾಮ್ ಟೈಮಿಗೆ ಹೋಗಿ ಬೇರೆದನ್ನೆಲ್ಲ, ಮೊನ್ನೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಸ್ಪೀಕರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನಾನು, ವಿರೋಧ ಪಕ್ಷದ ಬಾಲಕೃಷ್ಣ ಅಂತ ಹೇಳಿ ಅವರು ಕೂಡ ಚನ್ನರಾಯಪಟ್ಟಣ JDS ಪಕ್ಷದ ಅವರೆಲ್ಲರೂ ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿ, ಸರ್ಕಾರಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂಥೇಳಿ ಒಂದು ವಿಧಾನಸಭೆಯಿಂದ ಒಂದು ಸಂದೇಶ ಹೋಗ್ತಕ್ಕಂಥದ್ದು, ಕಾನ್ಫಿಡೆನ್ಸ್ ಅವರಿಗೂ ಕೂಡ ಆ ವ್ಯಾಲ್ಯೂ ಬರಬೇಕು, ಮಕ್ಕಳಿಗೆ ಅದು ಕೊಡಬೇಕಾಗತ್ತೆ. ಅಲ್ಲಿಂದ ನಮಗೆ ವಿಶ್ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಗಿವ್ಸ್ ಕಾನ್ಫಿಡೆನ್ಸು. ಚೆನ್ನಾಗಿ ನಡೆಯುತ್ತೆ, ನೋ ಪ್ರಾಬ್ಲಮ್. ಸೆಕೆಂಡ್ ಇಯರ್ PUCನೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಕೂಡ ನಾವು ಮಾಡಿದ್ದೀವಿ. ಐ ಥಿಂಕ್ ಇದು ಒಳ್ಳೆ ಪ್ರೋಗ್ರೆಸ್ ನಡೀತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ನಂಗೆ ಭಾಳ ಸಂತೋಷ, ಈ ಸತಿ ಬಜೆಟಲ್ಲಿ ನನಗೆ ಯಾವುದೇ ಥರದ ಕೊರತೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇನ್ನೂ ಕೂಡ ಕೆಲವು ನಿರ್ಧಾರಗಳನ್ನು ಇನ್ನೊಂದು 15-20 ದಿವಸದೊಳಗೆ, ಇಲ್ಲ 1 ತಿಂಗಳೊಳಗೆ ಕೆಲವು ವಿಚಾರಗಳನ್ನು, ನಮ್ಮ ಭಾಷೆ ವಿಚಾರಕ್ಕೆ ಕೆಲವು ತೀರ್ಮಾನ ತಗೊಳ್ತಾ ಇದ್ದೀವಿ. ಅದನ್ನ ನೋಡೋಣ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಕೊಂಡು ತೀರ್ಮಾನ. ಬಜೆಟ್ ಅಧಿವೇಶನ ಅಂತ್ಯದ ಸಂದರ್ಭದಲ್ಲಿ ನನಗನ್ಸುತ್ತೆ, ನಾನು ಇದ್ರ ಬಗ್ಗೆ ನೋಡಿ, ನಮ್ಮ ದೇಶದೊಳಗೆ ಏನೇ ತಪ್ಪಾದ್ರೇನು ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಕಾನೂನಿದೆ, ಅಷ್ಟಕ್ಕೆ ಮಾತ್ರ ನಾನು ಮಾತಾಡ್ತೀನಿ. ಇದನ್ನೆಲ್ಲ ನಾನು ಹೊಲಸು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ವಿಚಾರಗಳು ನೀವು ಎತ್ತಿರೋದ್ರಿಂದ ನಾವೇನು ಮಾಡಬೇಕು, ಯಾವಾಗಲೂ ಕೂಡ ಎಲ್ಲರಿಗೂ ಒಂದು ಗೌರವ ಇರ್ತದೆ. ನಮ್ಮ ದೇಶದೊಳಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ, ಶಾಸಕರ ಜನಪ್ರತಿನಿಧಿಗಳಿಗೆ ಗೌರವ ಕೊಡ್ತೀವಿ, ಮಾಧ್ಯಮದವ್ರಿಗೆ ಗೌರವ ಕೊಡ್ತೀವಿ, ಮಕ್ಕಳಿಗೆ ಗೌರವ ಕೊಡ್ತೀವಿ. ಹಾಗೆ ಒಬ್ಬರು ಸ್ಪೀಕರ್ ಅವರ ಒಂದು ಪೀಠಕ್ಕೆ ಯಾವಾಗಲೂ ಆಗೋದು ರೂಲಿಂಗ್ ಪಾರ್ಟಿ ಕಡೆಯವರೇ ಇರ್ತಾರೆ, ಅದೆಲ್ಲರಿಗೂ ಗೊತ್ತು. ಅದರ ಪೀಠಕ್ಕೆ ಅಗೌರವವನ್ನು ಕೊಡ್ತಕ್ಕಂಥದ್ದು
ಅದು ಮೋಸ್ಟ್ಲಿ ನನಗನ್ಸುತ್ತೆ ನಮ್ಮ ಸಂವಿಧಾನದಲ್ಲಿ ನಾವು ಯಾರು ಕೂಡ ಎಕ್ಸೆಪ್ಟ್ ಮಾಡಬಾರ್ದು. ಯಾಕೆಂದರೆ ಅಲ್ಲಿವರೆಗೂ ಹೋದ್ಮೇಲೆ ಅದು ಬೌಂಡ್ರಿ ಕ್ರಾಸ್ ಆಯ್ತಲ್ಲ, ಅದಾದಮೇಲೆ ಇನ್ನೇನು ಹೇಳೋರು ಕೇಳೋರಿಲ್ಲ, ನಮಗೆಲ್ಲ ನಿರ್ಬಂಧನೇ ಇರಲ್ಲ. ಇವತ್ತು ಅವ್ರು ಮಾಡಿದ್ದಾರೆ, ನಾಳೆ ಅದು ನಾವು ಮಾಡ್ತೀವಿ. ಇದೇ ಉದಾಹರಣೆ ಕೊಡಬೇಕು. ಅದು ತಪ್ಪಾಗ್ತದೆ. ಒಂದು ರೂಲಿಂಗ್ ಕೊಟ್ಟ ಮೇಲೆ ಮನೆ ಮುಖ್ಯಮಂತ್ರಿಗಳು, ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನ್ಯಾಯಬದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ನಾನು ತಗೊಳ್ತೀನಿ ಅಂತ ಹೇಳಿದ್ಮೇಲೆ ಫಿನಿಶ್ಡು. ವಿರೋಧ ಪಕ್ಷದವ್ರು ಹಿಂಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳೋದಕ್ಕೆ ಅವ್ರ ಸರ್ಕಾರದಲ್ಲಿ ಇಲ್ಲ. ಅವ್ರು ಎಷ್ಟೇ ತಿಪ್ಪರಲಾಗಾಡಿದ್ರು ಅದೇ ಕೆಲಸ. ಆದರೆ ಒಳ್ಳೆ ಕೆಟ್ಟ ಸಂದೇಶ ಹೋಗಿದೆ. ಅದನ್ನು ಒಳ್ಳೆ ತೀರ್ಮಾನ ಸ್ಪೀಕರ್ ಅವರು ಅವ್ರ ಇತಿಮಿತಿಯಲ್ಲಿ ಮಾಡಿದ್ದಾರೆ. ಅದು ಮಾಡಬೇಕು. ಆಮೇಲೆ ನಾನು ಹೇಳೋದು ಅದು ಮತ್ತೆ ಸಡ್ಲ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಂಗೆ ಕೇಳಿದರೆ ಒಂದ್ಸತಿ ಇಫ್ ಐ ಆಮ್ ಪನಿಷ್ಡ್ ಐ ಹ್ಯಾವ್ ಟು ಬಿ ಪನಿಷ್ಡ್. ಅದರೊಳಗಿಲ್ಲ ನನ್ನ ವರ್ತನೆ ಆಮೇಲೆ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡೋಣ. ಈಗಲೇ ಅದ್ರ ಬಗ್ಗೆ ಚರ್ಚೆ ನಮ್ಮ ಮಾಧ್ಯಮದಲ್ಲಿ ನೋಡಿದೆ. ಇದಾದ ತಕ್ಷಣ ಅದಾದ ಎಂತ ಆದ ತಕ್ಷಣ ಶಿಕ್ಷೆನೇ ಇದೆಲ್ಲ ನಾನು ಹೇಳ್ತೀನಿ. ನನಗೂ ಅಷ್ಟೇ ನಾಳೆ ಅದೇ ತಾನೇ ನಾನು ಕಲಿಯೋದು. ಗವರ್ನರ್ ಕಂಪ್ಲೇಂಟ್ ಮಾಡಿ ಮಾಡ್ಕೊಳ್ಳಿರಿ. ಯು ಥಿಂಕ್ ಸ್ಪೀಕರ್ ಅವ್ರು ಅಷ್ಟು ದಡ್ರ? ಕಾನೂನಲ್ಲಿ ಇರುತ್ತೆ, ರೂಲಿಂಗ್ ಇರುತ್ತೆ, ಅದು ಕುತ್ಕೊಂಡು ಮಾಡಿರ್ತಾರೆ. ಗವರ್ನರ್ಗೂ ಅದು ಗೊತ್ತಿರ್ತದೆ. ಮೋಸ್ಟ್ಲಿ ಇವರಿಗೆ BJPಯವರು ಇವತ್ತು ಆಮೇಲೆ ಅಷ್ಟು ಚೆನ್ನಾಗಿ ನಡೀತಕ್ಕಂಥದ್ದು ಎಲ್ಲ ಚರ್ಚೆಗೂ ಕೂಡ ಅವಕಾಶ ಕೊಟ್ಟರು, ಹೊಸಬ್ರಿಗೆ ಅವಕಾಶ ಕೊಟ್ಟರು, ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇತ್ತು. ಎಲ್ಲರೂ ಕೂಡ ಕಷ್ಟ 3 ವಾರದೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋದು. ಬಟ್ ದ ಎಸೆನ್ಸ್ ನಮ್ದು ಏನಿದೆ, ಅಸೆಂಬ್ಲಿಯಿಂದ ಹೋಗ್ತಕ್ಕಂಥ ಸಂದೇಶ ಏನಾಗುತ್ತೆ. ಈಗ ನಾನೊಬ್ಬ ಶಿಕ್ಷಣ ಇಲಾಖೆ, ನನಗೂ ಕೇಳಿದ್ದು ಬೇಕಾದಷ್ಟು ಊರು ತುಂಬ ಪ್ರಶ್ನೆ ಕೇಳಿದ್ದು, ಧೈರ್ಯವಾಗಿ ಉತ್ತರ ಕೊಡ್ತಕ್ಕಂಥ ಆ ಪರಿಜ್ಞಾನ ಇಟ್ಕೋಬೇಕು ಹೊರತು ನಾಳೆ ಹೋಗೋ ಮರೆ ಇದೇನು ಸುಮ್ಮನೆ ಏನೋ ಕರೀತಾರೆ ಬಿಡ್ತಾರೆ, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಆ ಥರ ಆಗಬಾರ್ದು. ನಾವೆಲ್ಲ ಓಟ್ ಹಾಕಿರೋದು ಒಂದೊಂದು ಓಟಿಗೂ ಕೂಡ ಈಗ ವಿರೋಧ ಪಕ್ಷದವರು ಇದ್ದಾರೆ, ಶಾರದಕ್ಕವ್ರು ಇದ್ದಾರೆ, ನಾನಿದ್ದೀನಿ. ನಾಳೆ ಟೈಮ್ ಎಲ್ಲರಿಗೂ ಬದಲಾವಣೆ ಆಗುತ್ತೆ. ಅದರ ರೂಲ್ಸ್ ಮಾತ್ರ ಒಂದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ರೂಲ್ಸ್ ಬದಲಾವಣೆ ಆಗಲ್ಲ. ನಾವು ಈ ಕೆಲಸ ಮಾಡಿದ್ರೂ 6 ತಿಂಗಳ ಬದಲು 6 ವರ್ಷನೂ ಕೊಡ್ಬೋದೇನೋ, ಯಾರಿಗೂ ಗೊತ್ತು. ಮಾಡಬಾರ್ದು. ಎಲ್ಲ ಸಭ್ಯತೆ ಅಲ್ಲ. ನಮ್ಮಂಥ ಸಂವಿಧಾನದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಒಳ್ಳೆ ಸಂದೇಶ ಯಾವಾಗಲೂ ವಿಧಾನಸಭೆಯಿಂದ ಕಳಿಸ್ಬೇಕೆ ಹೊರತು ನಾನು ಅಂದ್ಕೊಂಡಿರೋದು ಯಾವತ್ತೂ ಅಷ್ಟೇ ಅದನ್ನು ನಾವೇ ಕೆಟ್ಟ ಉದಾಹರಣೆ ಆಗಬಾರ್ದು ಅಂಥೇಳಿ. ಅದು ಕೆಟ್ಟ ಉದಾಹರಣೆ ಅವತ್ತು ಆಗೋಯ್ತು. ಅದಕ್ಕೆ ತೀರ್ಮಾನ ಸ್ಥಾನದಲ್ಲಿ ಕೊಡ್ತಕ್ಕಂಥವ್ರು ಸ್ಪೀಕರ್ ಅವರು ಕೊಟ್ಟಿದ್ದಾರೆ. ಅದನ್ನು ವೆಲ್ಕಮ್ ಮಾಡ್ತೀನಿ ನಾನು. ನೋಡ್ರಿ, ಕಾನೂನಿದೆ ಈ ದೇಶದೊಳಗೆ. ಅದೆಲ್ಲ ಮಾತಾಡೋದಕ್ಕೂ ಕೂಡ ಹಿಂಗೆ ಬೀದಿಯಲ್ಲಿ ಅಸಹ್ಯ ಆಗುತ್ತೆ. ಹೆಣ್ಣು ಮಕ್ಳು ಇರ್ತಾರೆ, ಇದೆಲ್ಲ ಮಾತಾಡೋಕ್ಕೆ ಬರ್ತದ ಹೇಳಿ ನೋಡೋಣ. ಕಾನೂನಿದೆ ತಾನೆ, ಕಾನೂನಲ್ಲಿ ಮಾಡ್ಕೊಳ್ಳಿ. ವಿ ಆರ್ ನಾಟ್ ದ ಜಡ್ಜ್. ಆಮೇಲೆ ನಾನು ಅಷ್ಟೇ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು 100% ಇದನ್ನು ಕಾನೂನು ರೀತಿಯಲ್ಲೇ ನೀವು ನೋಡ್ಬೇಕಾದ್ರೆ. ರಾಜಣ್ಣ ಅವರು ಪ್ರತಿಪಾದನೆ ಮಾಡ್ತಾರೆ ಏನು ಅದು ಅವ್ರಿಗೆ ಹೋಗಿ ಉತ್ತರ ಕೇಳ್ಕೊಳ್ಳಿ, ನಾನಲ್ಲ. ಐ ಆಮ್ ನಾಟ್ ರಾಜಣ್ಣ. ನೋಡಿ, ನಾನಿದು ಭಾಳ ಸೂಕ್ಷ್ಮ. 48 ವರ್ಷದ ಇಲ್ಲ 50 ವರ್ಷದ ಸಮಸ್ಯೆಗಳನ್ನು ಒಂದು ಹಂತಕ್ಕೆ ವಿರೋಧ ಪಕ್ಷದವರು, ಕೇಂದ್ರವರು ಮತ್ತು ಜುಡಿಷಿಯಲ್ಲು ಎಲ್ಲರೂ ಕೂಡ ಒಂದೇ ವಾಯ್ಸಲ್ಲಿ ಈ ಕಡೆ ಭಾಗದವ್ರಿಗೆ ನಾವು ಸಹಕಾರ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಅದು ಒಂದೇ ಸೂಕ್ಷ್ಮವಾಗಿ ನಮಗೆ ಇದೊಂದು ಬಿಟ್ಟುಬಿಡಿ, ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಪಾಸಿಟಿವ್ ಅಂದರೆ ಈಗ ಇಲ್ಲಿವರೆಗೂ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ? ವೈ ಡು ಯು ಆಸ್ಕ್ ದಿಸ್ ಕ್ವೆಶನ್ಸ್? ಬಿಟ್ಟುಬಿಡಿ. ಅದೇನಾಗ್ತದೆ, ಜನರು ಗಾಬರಿ ಆಗ್ತಾರೆ. ನಾಳೆ ಸರ್ವೆಗೆ ಬರ್ತಾರೆ, ಗಾಬರಿ ಆಗ್ತಾರೆ. ಸರ್ವೆ ಮಾಡಬೇಕು, ಯಾರು ಹದ್ದುಬಸ್ತಲ್ಲಿದ್ದಾರೆ. ದಟ್ ಈಸ್ ದ ಡ್ಯೂಟಿ. ಅವ್ರಿಗೆ ಸಹಕಾರ ಮಾಡಬೇಕಂದ್ರೆ. ಸೊ ಅದನ್ನು ತಗೊಳ್ಳೋಣ. ನನಗೆ ವಿಶ್ವಾಸ ಇದೆ, ನನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಟ್ಟದಲ್ಲಿ ಮೇಲ್ಹಂತಕ್ಕೆ ಸರ್ಕಾರ ಏನು ಸಹಕಾರ ತಗೋಬೇಕು. ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಈ ಶಾರದಕ್ಕವ್ರ ಏರಿಯಾಗೆ ಎಲ್ಲ ಬರೋದು ಜಾಸ್ತಿ, ನಾವೆಲ್ಲ ಭಾಳ ಕಮ್ಮಿ. ಹೊಸನಗರ ಸ್ವಲ್ಪ, ಆ ಕಡೆ ಸ್ವಲ್ಪ ಬರ್ಬೋದು. ಹೈಯೆಸ್ಟ್ ಎಫೆಕ್ಟೆಡ್ ಶಾರದಕ್ಕವ್ರಿಗೆ ಅವ್ರು ಬಿಡ್ತಾ ಇಲ್ವೇ? ಅವರು ಕುತ್ಕೊಂಡಿದ್ದಾರಲ್ಲ, ಸರ್ಕಾರದ ಜೊತೆಗಿದ್ದಾರೆ ಈ ವಿಚಾರದಲ್ಲಿ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಇವರಿಗೆ ಆ ನ್ಯಾಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಮತ್ತು ಜನಪ್ರತಿನಿಧಿಗಳದ್ದು ನಾವು ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಸಂಪೂರ್ಣವಾಗಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ, ರಾಘವೇಂದ್ರರಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಕಾನೂನು ಕೂಡ ಅವ್ರ ಪರವಾಗಿ ನಿಲ್ಲುತ್ತೆ ಅಂತ ವಿಶ್ವಾಸ ಇದೆ. ಇದರಲ್ಲಿ ರಾಜಕಾರಣ ಸೈಡಿಗೆ ಇಟ್ಬಿಡೋಣ. ಬಟ್ ಪಂಚಾಯಿತಿ ಮಾಡಬೇಕು ಅಂದ್ರೆ ಮತ್ತೆ ತಿರುಗಿ ಬೀಳ್ತೀನಿ ನಾನು. ಅದು ಮಾಡೋಕ್ಕೆ ಹೋಗಬೇಡಿ. ಅದು ಬೇರೆಯವರಿಗೆ ಸಿಟ್ಟು ಬರ್ಬೋದು, ಅದು ಬೇರೆ ಪ್ರಶ್ನೆ. ನಾವು ಒಂದು ಹಂತಕ್ಕೆ ಎಲ್ಲರೂ ಸೇರಿ ತಂದಿರೋದ್ರಿಂದ ಆಮೇಲೆ ಜಗಳ ಮಾಡ್ಕೊಳ್ಳೋಣ, ಆಮೇಲೆ ಯಾರ್ಯಾರು ಅಂತ ಮಾಡೋಣ. ನಿಮಗೆ ನ್ಯಾಯಬದ್ಧವನ್ನು ಕೊಡ್ತಕ್ಕಂಥದ್ದು, ಯಾಕಂದ್ರೆ ನೀವು ಅಲ್ಲಿಂದ ಬರ್ತೀರಿ, ನಿಮಗೆಲ್ಲ ಕಷ್ಟ ಇದೆ, ತಿಳುವಳಿಕೆ ಇದೆ. ಇಷ್ಟು ವರ್ಷ ನೀವು ಬಂದಿದ್ದೀರಿ, ಸೂಕ್ಷ್ಮವಾಗಿ ನಮಗೆ ಬಿಡಿ, ನಾವು ಆ ಕೆಲಸವನ್ನು ಮುಂದುವರಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.